BJP ಅವರಿಗೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವತ್ತಿನ ಶಾಸಕರಾಗಲಿ ಇವತ್ತಿನ ಮುಖಂಡರಿಗೆ ಅವರಿಗೆ ನೆನಪಿನ ಶಕ್ತಿ ಭಾಳ ಕಡಿಮೆ. ಸ್ವಲ್ಪ ಮೆಲುಕು ಹಾಕಬೇಕು. ಅವರು 5 ವರ್ಷ ಅವಧಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯುವಕರಿಗೆ ನಿರುದ್ಯೋಗ ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಯುವಕರಿಗೆ ನೌಕರಿಗಳನ್ನು ಕೊಟ್ಟರು ಅಂತಕ್ಕಂಥದ್ದು ಅವಲೋಕನ ಮಾಡ್ಕೊಂಡು ನಾನು ಒಂದೇ ಮಾತು ಕೇಳ್ತೇನೆ. 2014 ಪೂರ್ವದಲ್ಲಿ ಕೇಂದ್ರದ ಮೇಲೆ ಸಾಲ ಎಷ್ಟಿತ್ತು? ಒಟ್ಟು 2014 ಪೂರ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಒಟ್ಟು ಸಾಲ ಎಷ್ಟಿತ್ತು? ಇವತ್ತು 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಅವಲೋಕನ ಮಾಡ್ಕೊಂಡು ಈ ಅಧಿವೇಶನದಲ್ಲಿ ಅವ್ರು ಉತ್ತರ ಕೊಟ್ಟರೆ ಅದಕ್ಕೆ ಅವರು ಜಾಣ್ಮೆ ಎದ್ದು ತೋರಿಸಿದಂಗೆ ಆಗುತ್ತೆ. ಅಂದರೆ ನಿಮ್ಮದು ಎಲೆ ಸರ್ಕಾರ ಆಡಳಿತ ವೈಫಲ್ಯ ಮುಚ್ಚಾಡ ಕೇಂದ್ರ ಮೇಲೆ ಬಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾರು ಏನಾದರೂ ಯಾರು ಯಾರು ಅಶೋಕನ ಹೇಳ್ತಾರೆ ಆರೋಪ 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 ತಮ್ಮದ ಅಭಿವೃದ್ಧಿ ಏನೂ ಇಲ್ಲ, ಇಲ್ಲಿ ಕುಂಠಿತ ಆಗ್ತಾ ಇದೆ, ಬಿಟ್ಟು BJP ಕಡೆ ಬಟ್ ಮಾಡ್ತಾರೆ, ಕಾಂಗ್ರೆಸ್ ದೇಶ ಆಡಲಿ ಅಂತ ಈಗೇನು 14 ಪೂರ್ವಕ್ಕಿಂತ ಸಾಲ ಇಟ್ಟಿತ್ತು, 14 ನಂತರ ಸಾಲ ಎಷ್ಟಾಗಿದೆ ಇದನ್ನಷ್ಟೇ ಕೊಡಲಿ. ಅವರು ಕೇಂದ್ರ ಸರ್ಕಾರ ಅವರು ಚುನಾವಣೆ ಪೂರ್ವದಲ್ಲಿ ಏನು 14 ಪೂರ್ವದಲ್ಲಿ 1 ವರ್ಷಕ್ಕೆ 2 ಕೋಟಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತಿರ್ತೀವಿ. ಅದನ್ನು 11 ವರ್ಷದ ಪಟ್ಟಿ ಕೊಡಲಿಲ್ಲ. ಅಂದರೆ 22 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತಲ್ಲ, ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಸಾಲ ಎಷ್ಟು ಮಾಡಿದ್ರು ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಅವ್ರು ಹೇಳೋದೇನು, ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗ ನಾವು ಕೊಟ್ಟಿರ್ತಕ್ಕಂಥದ್ದು ತುಲನೆ ಮಾಡಬೇಕು ಅಂತ. ಬಜೆಟ್ ಸೈಜ್ ಇರುತ್ತೆ, ಇದ್ಯಾವುದೋ ಹಳ್ಳಿ ಒಳಗೆ ಗೊತ್ತಿಲ್ಲದವ್ರಿಗೆ ಹೇಳೋದಲ್ಲ. ಅವತ್ತಿನ ಬಜೆಟ್ ಗಾತ್ರ ಏನಿತ್ತು, ಇವತ್ತಿನ ಬಜೆಟ್ ಗಾತ್ರ ಏನಿತ್ತು, ಅವತ್ತಿನ ರೇಷಿಯೋ ಏನಿತ್ತು, ಇವತ್ತಿನ ರೇಷಿಯೋ ಏನಿತ್ತು, ಅವತ್ತಿನ ಪರ್ಸೆಂಟೇಜ್ ಏನಿತ್ತು, ಇವತ್ತಿನ ಪರ್ಸೆಂಟೇಜ್ ಏನಿತ್ತು, ಅವತ್ತಿನ ಆದಾಯ ಏನಿತ್ತು, ಇವತ್ತಿನ ಆದಾಯ ಏನಿತ್ತು, ಅವತ್ತಿನ GST ಬರ್ತಕ್ಕಂಥ ಹಣ ಎಷ್ಟಿತ್ತು, ಈಗಿನ ಬಜೆಟ್ ಎಷ್ಟು ಹಣ ಇತ್ತು. ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರಿಗೆ 3,000 ಕೊಡ್ತಿದ್ರು. ಮುಖ್ಯಮಂತ್ರಿಗಳು ಸಭೆ ಕರೆದು ಕಾರ್ಖಾನೆಯರ ಮೇಲೆ ಒತ್ತಡ ಹಾಕ್ಕೊಂಡು 3,300 ರೂಪಾಯಿ ಕೊಡೋಕ್ಕಂತ ಮಾಡಿದರು. ಗೋವಿನ ಜೋಳದ ರೇಟ್ ಬಿತ್ತು. ಯಾಕೆ ಬಿತ್ತು? ನೀವು ಪ್ರಶ್ನೆ ನೀವು ಕೇಳಬೇಕು, ಮಾಧ್ಯಮದವ್ರು ನೀವು ಕೇಳಬೇಕು. BJP ಅವರಿಗೆ ಗೋವಿನ ಜೋಳದ ದರ ಸುಮಾರು 6-7 ವರ್ಷದಿಂದ 2,400 ಇತ್ತು. ಈ ವರ್ಷ 1,800-1,900 ಆಯಿತು. ಯಾಕಾಯಿತು? ಕಾರಣ ಏನು? ಇವತ್ತು ಗೋವಿನ ಜೋಳದ ಮೇಲೆ ದೇಶದಲ್ಲಿ ಏನು ಇಥನಾಲ್ ಉತ್ಪಾದನೆ ಆಗ್ತಿತ್ತು, ಎಷ್ಟು ಉತ್ಪಾದನೆ ಆಗ್ತಿತ್ತು ಅದನ್ನು 100ರಷ್ಟು ಅದನ್ನು ಅವರು ಆಯಿಲ್ ಕಂಪ್ನಿಯವರು ಖರೀದಿ ಮಾಡ್ತಿದ್ರು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಕೊಡಿ. ಅವರು BJP ಅವರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಅಂತೇಳಿ ಮಾತಾಡ್ತಾರೆ. ಆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒಟ್ಟು 32 ರಾಜ್ಯಗಳು ಒಂದೇ ತಾನೆ, ಮಲ್ತಾಯ ಧೋರಣೆ ಮಾಡಬಾರ್ದಲ್ಲ. ಇಥನಾಲ್ ಉತ್ಪಾದನೆ ಆಗಿರ್ತಕ್ಕಂಥ ದೇಶದ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುಜರಾತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅದನ್ನು ಖರೀದಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 72% ಖರೀದಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 65% ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 27% ಖರೀದಿ ಮಾಡ್ತಾರೆ. ಗೋವಿನ ರೇಟು ಇವತ್ತು ಬೀಳಲಿಕ್ಕೆ ಕಾರಣ ಏನಂದರೆ ಈ ಒಂದು ನೀತಿ. ಅದಕ್ಕೆ ಮುಖ್ಯಮಂತ್ರಿಗಳು ಆ ಗೋವಿನ ಜೋಳದ ರೇಟ್ ಬಿದ್ದಂಥ ಸಂದರ್ಭದಲ್ಲಿ ಕೂಡ ಅದಕ್ಕೆ ದರ ನಿಗದಿ ಮಾಡಿ ಅದಕ್ಕೆ ಹೆಚ್ಚು ದರ ಸಿಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಹಾಕಿದರು. ಕಬ್ಬಿನ ಸುಮಾರು 300 ಕೋಟಿಯಷ್ಟು ಹಣ ಕಬ್ಬು ಬೆಳೆಗಾರರಿಗೆ ಕೊಡ್ತಕ್ಕಂಥದ್ದು ಮಾಡಿದರು. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಬರೀ ಸಕ್ಕರೆ ಮೇಲೆ 5% ನಾವು GST ಕಟ್ತೀವಿ. ಸಕ್ಕರೆ ಮೇಲೆ ನಮ್ಮ ರಾಜ್ಯದಿಂದ GST ಎಷ್ಟು ಹೋಗುತ್ತೆ? ಬರೀ ಕಬ್ಬಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ
ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು